ಬೆಟ್ಟ ಹತ್ತಕ್ಕೆ ಹೋಗ್ತಿದ್ದೀವಿ. ನಾನು ಫಸ್ಟ್ ಟೈಮ್ ಬೆಟ್ಟ ಹತ್ತಕ್ಕೆ ಟ್ರೈ ಮಾಡ್ತಿದ್ದೀನಿ. ನಾವು ಬೆಳಗ್ಗೆ 5 ಗಂಟೆಗೆ ಮನೆ ನಾವು ಬಿಟ್ವಿ. ಇವಾಗ ಜಾಲಹಳ್ಳಿ ಕ್ರಾಸಲ್ಲಿ ಇದ್ದೀವಿ. ಬೆಳಗ್ಗೆ ಎಷ್ಟು ಟ್ರಾಫಿಕ್ ಇದೆ. 8ನೇ ಮೈಲಿ ಬಿಟ್ಟ ಮೇಲೆ ಇದು ಮೊದಲನೇ ಟೋಲು. ಹೋಗ್ತಾ ದಾರಿನಲ್ಲಿ ಅಡಕಮಾರನಹಳ್ಳಿ ಹತ್ರ ಒಂದು ಆಂಜನೇಯನ ದೇವಸ್ಥಾನ ಸಿಗುತ್ತೆ. ನೀವು ಆ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಟೋಲ್ ಮುಗಿದ ತಕ್ಷಣ ಸರ್ವಿಸ್ ರೋಡಲ್ಲಿ ತಗೊಂಡು ಹೋಗ್ಬೇಕಾಗುತ್ತೆ. ನೀವು ಡೈರೆಕ್ಟಾಗಿ ಶಿವಗಂಗೆಗೆ ಹೋಗ್ಬೇಕು ಅಂದರೆ ದಾಬಸ್ಪೇಟೆವರೆಗೂ ಏನು ಹೋಗೋದು ಬೇಕಾಗಿಲ್ಲ. ದಾಬಸ್ಪೇಟೆ ಇನ್ನು 19 ಕಿಲೋಮೀಟರ್ಸ್ ಇರಬೇಕಾದ್ರೇನೆ ಎಡಗಡೆ ಸೈಡಿಗೆ ಒಂದು ರೋಡ್ ಹೋಗುತ್ತೆ. ಅಲ್ಲಿ ಈ ಥರ ಆರ್ಚ್ ಇದೆ. ಅಲ್ಲಿ ಒಳಗಡೆ ತಗೊಂಡ್ರು ಶಿವಗಂಗೆಗೆ ರಸ್ತೆ ಚೆನ್ನಾಗಿದೆ, ನಿಮಗೆ ಡಿಸ್ಟೆನ್ಸು ಕಡಿಮೆ ಆಗುತ್ತೆ. ನೀವಲ್ಲಿ ನೋಡ್ತಿರೋದೇ ಶಿವಗಂಗೆ ಬೆಟ್ಟ. ನಾವು ಬೆಳಗ್ಗೆನೆ ಹೊರಟಿರೋದ್ರಿಂದ ಮೋಡಗಳಿದಾವೆ. ಮೋಡಗಳು ಬೆಟ್ಟನ ಮುಚ್ಚಕ್ ಬಿಟ್ಟಿದಾವೆ. ಸುಪ್ರಸಿದ್ಧ ಶಿವಗಂಗೆ ಕ್ಷೇತ್ರಕ್ಕೆ ಸುಸ್ವಾಗತ. ನಾವು ಹೊರಟಿರೋ ಟೈಮ್ ಚೆನ್ನಾಗಿದೆ ಅನಿಸುತ್ತೆ. ನೋಡಿ ನೇಚರ್ ಎಷ್ಟು ಚೆನ್ನಾಗಿ ನಮಗೆ ವೆಲ್ಕಮ್ ಮಾಡ್ತಾ ಇದೆ. ಇವತ್ತು ಬಿಸಿಲಿಲ್ಲ, ಮೋಡ ಕವಿದ ವಾತಾವರಣ ಇರೋದ್ರಿಂದ ಫಾಗ್ ಎಲ್ಲ ಬೆಟ್ಟದ ಮೇಲೆ ತುಂಬಿಕೊಂಡಿದ್ದಾವೆ. ಇದು ಶಿವಗಂಗೆ ಎಂಟ್ರಿ ಆಗಿದ್ದೀವಿ ನಾವು. ಊರಿನ ಹೆಬ್ಬಾಗಿಲು ನೋಡಿ, ಕಾಲದ್ದು ಬಾಗಿಲಿದೆ. ಮೂಲಕ ಪಾಸ್ ಆಗಬೇಕು. ಹೊರಗಡೆ ಹೋಗೋದಕ್ಕೆ ಒಂದೇ ವೆಹಿಕಲ್ಗೆ ಜಾಗ ಇರೋದು. ಒಂದು ವೆಹಿಕಲ್ ಆ ಕಡೆಯಿಂದ ಬರಬೇಕಂದ್ರೆ ಇನ್ನೊಂದು ವೆಹಿಕಲ್ ಈ ಕಡೆಯಿಂದ ಪಾಸ್ ಆಗಲ್ಲ. ಶಿವಗಂಗೆ ಊರಿನ ಮುಖ್ಯ ಬೀದಿ. ಇದು ಶಿವಗಂಗೆ ಬೆಟ್ಟದ ಬುಡದಲ್ಲಿರುವ ಕಲ್ಯಾಣಿ. ನೋಡಲು ತುಂಬಾ ಸುಂದರವಾಗಿದೆ. ಇದೇ ದೇವಸ್ಥಾನಕ್ಕೆ ಹೋಗೋ ಮುಖ್ಯ ದ್ವಾರ. ಇಲ್ಲಿಂದನೇ ನಾವು ಬೆಟ್ಟ ಹತ್ತಲು ಹೋಗಕ್ಕಾಗೋದು. ಇಲ್ಲೊಂದು ಶಿವನ್ ಮೂರ್ತಿ ಇದೆ ನೋಡಿ. ಶಿವನ್ ಮೂರ್ತಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇವು ಮೊದಲನೆಯದಾಗಿ ಸಿಗುವಂತ ಮೆಟ್ಲುಗಳು. ಮೊದಲು ನಿಮಗೆ ಗಣೇಶನ ಒಂದು ವಿಗ್ರಹ ಸಿಗುತ್ತೆ. ಇದು ಕಲ್ಲಿನಲ್ಲೇ ಕೆತ್ತಿರುವಂಥದ್ದು. ನಂತರ ಹಾಗೆ ಮುಂದೆ ಹೋದರೆ ನಿಮಗೆ ಶಿವನ ದೇವಸ್ಥಾನ ಸಿಗುತ್ತೆ. ನಾವು ಹೋದಾಗ ಇನ್ನು ಶಿವನ ದೇವಸ್ಥಾನ ಓಪನ್ ಆಗಿರಲಿಲ್ಲ, ಹಾಗಾಗಿ ನಾವು ಡೈರೆಕ್ಟಾಗಿ ಬೆಟ್ಟ ಹತ್ತೋದಕ್ಕೆ ಮುಂದುವರಿತಾ ಇದ್ದೀವಿ. ಇಲ್ಲಿ ನಾಗರಕಲ್ಲುಗಳು ನಿಮಗೆ ಕಾಣಿಸ್ತಾ ಇದ್ದಾವೆ. ನೀವು ಬಿಟ್ಟು ಹೋಗುವ ಪ್ಲಾಸ್ಟಿಕ್ಗಿಂತ ನಿಮ್ಮ ನೆನಪುಗಳು ಹೆಚ್ಚು ಅಮೂಲ್ಯ. ಮಂಟಪಗಳೆಲ್ಲ ಶಿಥಿಲಾವಸ್ಥೆಯಲ್ಲಿದ್ದಾವೆ. ಇದೊಂದು ಗೋಪುರ, ಇದೊಂದು ಮುಖ್ಯ ಬಾಗಿಲು. ಇಲ್ಲಿಂದ ಒಂದು ನೋಟ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ.
ಹಾಗೆ ಸ್ವಲ್ಪ ಮುಂದೆ ಬಂದ್ರೆ ಒಂದು ನಂದಿ ವಿಗ್ರಹ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ನೀವು ಬೆಟ್ಟ ಹತ್ತೋ ದಾರಿನಲ್ಲಿ ನಿಮಗೆ ಚಿಕ್ಕ ಚಿಕ್ಕ ಈ ಥರ ಅಂಗಡಿಗಳೆಲ್ಲ ಸಿಗುತ್ತೆ. ನಿಮಗೆ ಅಲ್ಲಿ ನೀರು, ಜ್ಯೂಸು ಮತ್ತೆ ಫ್ರೂಟ್ ಸಲಾಡ್ಗಳೆಲ್ಲ ಸಿಗುತ್ತೆ. ಇದೊಂದು ದೊಡ್ಡ ಬಂಡೆ ಇದೆ ನೋಡಿ. ಇದು ಕೆಳಗಡೆ ನೀರು ಶೇಖರಣೆ ಆಗೋದಕ್ಕೆ ಒಂದು ಹೊಂಡ ಕೂಡ ಮಾಡಿದ್ದಾರೆ. ಹೀಗೆ ನಮ್ಮ ದಾರಿ ಮುಂದುವರಿತಾ ಇದೆ. ನಮ್ಮ ಮತ್ತೆ ನನ್ನ ತಂಗಿ ಮುಂದೆ ಹೋಗ್ಬಿಟ್ಟಿದ್ದಾರೆ ಆಲ್ರೆಡಿ. ಮುಂದೆ ಅಂದರೆ ಅಷ್ಟೊಂದು ಮುಂದೆ ಅಲ್ಲ, ಸ್ವಲ್ಪ ಮುಂದೆ ಹೋಗಿದ್ದಾರೆ. ಫಾಸ್ಟಾಗಿ ಹೋಗಲ್ಲ. ವಿಡಿಯೋ ಮಾಡ್ಕೊಂಡು ಬರ್ತಾ ಇದ್ದೆ. ಬೆಳಗ್ಗೆ ಬಂದಿದ ತಕ್ಷಣ ಇಡ್ಲಿ ತಿಂದ್ವಿ ಅಲ್ಲಿ ಅಂಗಡಿ ಹತ್ರ. ಇವಾಗ ತಿರ್ಗಾ ಸ್ಟೆಪ್ಸ್ ಬಂತು. ನೋಡಿ ಪಕ್ಷಿಗಳೆಲ್ಲ ಎಷ್ಟು ಚೆನ್ನಾಗಿ ಸೌಂಡ್ ಮಾಡ್ತಾ ಇದ್ದಾವೆ. ಅಪ್ಪ ಮೇಲ್ಗಡೆ ಅಷ್ಟು ಗೊತ್ತಿಲ್ಲ ತಾನೆ. ಅವ್ರು ಯಾರೋ ಹೇಳ್ತಾ ಇದ್ರು ಮೇಲ್ಗಡೆ ಜಾಸ್ತಿ ಕೋತಿಗಳು ಇದಾವೆ ಅಂತ. ಬ್ಯಾಗುಗಳೆಲ್ಲ ಸೇಫಾಗಿ ಇಟ್ಕೊಂಡು ಹೋಗಿ ಅಂತ ಹೇಳಿದ್ರು. ಅಲ್ಲಿ ನೋಡಿ ನಮ್ಮ ಹಿಂದೆ ಬರ್ತಾ ಇರೋರು ಅಂಗಡಿಯವರು. ಸ್ಯಾಟರ್ಡೆ ಸಂಡೇ ಬಂದರೆ ಆಲ್ಮೋಸ್ಟ್ ಎಲ್ಲ ಅಂಗಡಿಗಳು ಓಪನ್ ಇರುತ್ತೆ. ವೀಕ್ ಡೇಸಲ್ಲಿ ಬಂದರೆ ಸ್ವಲ್ಪ ಅಂಗಡಿಗಳು ಇರುತ್ತೆ, ಜನಗಳು ಕಡಿಮೆ ಇರ್ತಾರಲ್ಲ ಹಾಗಾಗಿ. ಇಲ್ಲ ಅಂತಪ್ಪ. ನಾವು ಈಗ ಹೊಳ್ತಲ್ ತೀರ್ಥ ಹತ್ರ ರೀಚ್ ಆಗಿದ್ದೀವಿ. ಓಪನ್ ಆಗೋದು, ಸೊ ನಾವು ಆಮೇಲೆ ಬಂದ್ಬಿಟ್ಟು ವಾಪಸ್ ಬರಬೇಕಾದ್ರೆ ನೋಡ್ಕೊಂಡು ಹೋಗೋ ಪ್ಲಾನ್ ಮಾಡ್ತಾ ಇದ್ದೀವಿ. ಉನ್ನತಿ ಜಿಗಿತಾ ಇದೆ. ನಮ್ಮ ಉನ್ನತಿ ಅಂತೂ ಏನು ಸ್ಪೀಡಲ್ಲಿ ಬೆಟ್ಟ ಹತ್ತುತ್ತಾ ಇದೆ ನೋಡ್ರಿ.
ಊರಿನ ಹೆಸರು ಯಾರಿಗಾದ್ರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ನೋಡಿ, ಇಲ್ಲಿ ಎಲ್ಲಾರು ಬೇಕಿಲ್ದಿರೋ ವಸ್ತುನ ಇಲ್ಲಿ ಕಟ್ಟಾಕ್ ಹೋಗಿದ್ದಾರೆ. ಆದ್ರೆ ಯಾರು ಬಂಗಾರದ ಸರ ಬೆಳ್ಳಿ ಸರ ಮಾತ್ರ ಹಾಕೋಗಿಲ್ಲ. ನೋಡಿ, ಅಲ್ಲೊಂದು ಗುಹೆ ಇದೆ. ಆ ಗುಹೆ ಒಳಗಡೆ ನೀರಿದೆ. ನಮ್ಮ ಅಕ್ಕ ಅದ್ರೊಳಗಡೆ ಹೋಗಕ್ಕೆ ಎದ್ರುಕೊಂತಾ ಇದ್ದಾರೆ. ಇಲ್ಲಿಂದ ಮಂಗಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ. ಕಾಲು ಬಿಟ್ಟೆ ಹೋಗ್ತಾರ, ಚಪ್ಪಲಿ ಬಿಟ್ಟು ಹೋಗ್ತಾರ, ಕಾಲು ಬಿಟ್ಟು ಹೋಗ್ತಾರ. ಈಗ 2 ಹುಡುಗಿರು ಸುಸ್ತಾಗಿದೆ ಅಂತ ರಾಗ ತೆಗಿಯಕ್ಕೆ ಸ್ಟಾರ್ಟ್ ಆಗಿದ್ದಾವೆ. ಆದರೂ ಬಿಡಲ್ಲ. ನೆವರ್ ಗಿವ್ ಅಪ್ ಅನ್ನಂಗೆ. ಇವಾಗ ಒಂದು ಮುಕ್ಕಾಲು ಭಾಗ ಮಾಡಿದ್ದೀವಿ, ಗೊತ್ತಿಲ್ಲ, ಏನೋ ಸ್ವಲ್ಪ ಇದೆ. ನೋಡಿ, ಅಲ್ಲಿ ಸ್ವಲ್ಪ ಫಾಗ್ ಕಾಣಿಸ್ತಿದೆ. ಆಲ್ರೆಡಿ ಎಲ್ಲ ಫಾಗ್ ಎಲ್ಲ ಹೋಗ್ಬಿಟ್ಟಿದೆ. ಸ್ವಲ್ಪ ಮೇಲ್ಗಡೆ ಟಾಪಲ್ಲಿ ಟಿಪ್ಪಲ್ಲಿ ಇಲ್ಲಿಂದ ಕೂಡ ಒಂದು ನೋಟ ತುಂಬ ಸುಂದರವಾಗಿದೆ. ಇದು ಮಿಲಿಪೆಡ್ ಒಣಕೆ ಬಂಡಿ ಅಂತ ಕರಿತೀವಿ ನಾವು ಇದನ್ನು. ಇಟ್ಕೊಳ್ಳ ಉನ್ನತಿ, ಏನಾಗಲ್ವ. ಕೈಲಾಸಕ್ಕೆ ಹೋಗಿ ಬಂದಂಗೆ ಇಲ್ಲಿ ಶಿವ ಪಾರ್ವತಿ ಇಬ್ಬರು ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಪ್ರತ್ಯಕ್ಷವಾಗಿ ದರ್ಶನ ಕೊಟ್ಟಂತ ಸ್ಥಳ ಇದು. ಅದಕ್ಕೋಸ್ಕರ 12 ಜ್ಯೋತಿರ್ಲಿಂಗ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ಜ್ಯೋತಿರ್ಲಿಂಗಗಳನ್ನ ನೋಡ್ಬೇಕಾದ್ರೆ ನಮ್ಮ ಭಾರತ ದೇಶದಲ್ಲಿ 12 ಕಡೆ ಹೋಗ್ಬೇಕು. ಇನ್ನೊಂದೇ ಕಡೆ ದರ್ಶನ ಆಗುತ್ತೆ. ದರ್ಶನ ಮಾಡ್ಕೊಂಡು ಭಕ್ತಿಯಿಂದ ನಮಸ್ಕಾರ ಮಾಡ್ತಾರೆ ಎಲ್ಲರಿಗೂ ಒಳ್ಳೆಯದು. ಅಲ್ಲಿ ಇಡಿಸ್ಕೊ.
ಶಿವ ಪಾರ್ವತಿ ದೇವಸ್ಥಾನ ಆದ ತಕ್ಷಣನೇ ರಿಯಲ್ ಅಡ್ವೆಂಚರಸ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಸ್ವಲ್ಪ ಬೆಟ್ಟ ಹತ್ತೋದು ಕ್ಲಿಷ್ಟಕರವಾಗಿದೆ, ಯಾಕಂದರೆ ಬೆಟ್ಟ ತುಂಬ ಕಡ್ದಾಗಿ ಹೋಗ್ತಾ ಇದೆ. ಆದರೆ ಹಿಡ್ಕೊಳೋದಕ್ಕೆ ಇತ್ತೀಚೆಗೆಲ್ಲ ಫೆಸಿಲಿಟಿ ಮಾಡಿದ್ದಾರೆ, ರೈಲಿಂಗ್ಸ್ ಎಲ್ಲ ಹಾಕಿದ್ದಾರೆ. ಏನು ಭಯ ಬೀಳೋಂಥದ್ದಿಲ್ಲ, ಮನಸ್ಸಿನಲ್ಲಿ ಧೈರ್ಯ ಇದ್ದರೆ ಆರಾಮ್ಸೆ ಹತ್ಬೋದು. ತುಂಬಾ ಖುಷಿ ಆಗ್ತಿದೆ. ಫಸ್ಟ್ ಟೈಮ್ ಈ ಥರ ಫುಲ್ ವೈಟ್ ಕಲರ್ಸ್ ಹಾರಾಡ್ತಿರೋ ನೋಡ್ತಿದ್ದೀನಿ. ಇಷ್ಟೊಂದು ಕಷ್ಟಪಟ್ಟು ಹತ್ತಿದ್ದಕ್ಕಾದ್ರೂ ಸಾರ್ಥಕ ಆಯ್ತು. ಆಕ್ಚುಲಿ ಫ್ರೆಂಡ್ಸ್, ನಾನು ಇದನ್ನು ಯಾವತ್ತೂ ಜೀವನದಲ್ಲೇ ನೋಡಿರಲಿಲ್ಲ. ತುಂಬ ಖುಷಿ ಆಗ್ತಿದೆ ನೋಡಿದ ತಕ್ಷಣ. ನನ್ನ ಖುಷಿಗೆ ಲಿಮಿಟೇ ಇಲ್ಲ. ಚಳಿ ಚಳಿ ಗಾಳಿ ಬೀಸ್ತಿದೆ. ಇಲ್ಲಿ ನೋಡಿ ನನ್ನ ತಂಗಿ ಕೆಳಗಡೆ ಕೂತ್ಕೊಂಡವಳೆ. ಉನ್ನತಿ ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಆ ಒಂದು ಬಂಡೆ, ಅದೇ ಶಿವಗಂಗೆ ಚಾರಣದ ಕಟ್ಟಕಡೆಯ ಜಾಗ. ನೋಡಿ, ಇಲ್ಲಿ ಮೋಡಗಳು ಬೆಟ್ಟ ಅಡ್ಡ ಇರೋದಕ್ಕೋಸ್ಕರ ಆ ಸಂಧಿಯಿಂದ ಹೇಗೆ ಮೋಡಗಳು ನುಗ್ಗುತ್ತಾ ಇದ್ದಾವೆ ಅಂತ ನೋಡಿ. ಈ ವೀಕ್ಷಣೆ ಮಾತ್ರ ತುಂಬಾ ಸುಂದರವಾಗಿದೆ. ಜಲಪಾತಗಳಲ್ಲಿ ನೀರು ಧುಮುಕೋ ಥರ ಇಲ್ಲಿ ನಿಮಗೆ ಮೋಡಗಳು ಬೆಟ್ಟದಿಂದ ಧುಮುಕ್ತಾ ಇದಾವೇನೋ ಅನ್ನೋ ಥರ ಭಾಸವಾಗ್ತಾ ಇದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇದು ಶಿವಗಂಗೆ ಬೆಟ್ಟದ ಮೇಲೆ ಇನ್ನೊಂದು ಬಂಡೆ ಇದೆ. ಆ ಬಂಡೆ ಮೇಲೆ ನಂದಿ ವಿಗ್ರಹ ಕೆತ್ತನೆ ಮಾಡಿದ್ದಾರೆ. ಇದ್ರ ನಂದಿ ವಿಗ್ರಹದ ಹತ್ರ ಹೋಗೋದಕ್ಕೆ ಈ ಥರ ಜಾಗ ಇದೆ, ತುಂಬ ಕಡ್ದಾಗಿದೆ. ಜನ ಜಾಸ್ತಿ ಇದ್ದಾಗ ತುಂಬ ಕೇರ್ಫುಲ್ಲಾಗಿ ಹೋಗ್ಬೇಕಾಗುತ್ತೆ. ಆಮೇಲೆ ನಂದಿ ವಿಗ್ರಹದ ಹಿಂದೆ ಕೂಡ ಜಾಗ ತುಂಬ ಇಲ್ಲ ನಿಮಗೆ. ಸೊ ಇದನ್ನ ಒಂದು ಸುತ್ತು ಹಾಕಿದ್ರೆ ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತವೆ ಅನ್ನೋದು ಜನಗಳ ನಂಬಿಕೆ.
ಫ್ರೆಂಡ್ಸ್, ಇವಾಗ ನಾವು ಫುಲ್ 100% ಟ್ರಕ್ನ ಕಂಪ್ಲೀಟ್ ಮಾಡಿದ್ದೀವಿ. ಇದೆ ಲಾಸ್ಟ್ ಸ್ಪಾಟ್. ನಾನು ಅಲ್ಲಿ ಹೋಗ್ತಿರೋದು. ಅಲ್ಲಿ ನಂಗೆ ಕಾಣಿಸ್ತಿದ್ದೀನ, ಇಲ್ಲಿದ್ದೀನಿ, ಕೈ ರೈಸ್ ಮಾಡಿ ಶೇಕ್ ಮಾಡ್ತಿದ್ದೀನಿ. ಅಲ್ಲಿ ಕಂಬ ಕಾಣಿಸ್ತಿದ್ಯಲ್ಲ, ಅದೇ ಲಾಸ್ಟ್ ಪಾಯಿಂಟ್. ಅಲ್ಲಿಗೆ ಹೋಗೋಣ ಬನ್ನಿ. ಫುಲ್ ಫಾಗಿ ಇದೆ ಇವಾಗ. ಅಪೇರೆಂಟ್ಲಿ ನಿಮ್ಗೆ ನಾನು ಕಾಣಿಸ್ತಿರಲ್ಲ, ಬರೀ ವಾಯ್ಸ್ ಸಿಕ್ತಿರತ್ತೆ. ಸೊ ನಾನು ಇವಾಗ ಕಂಬ ಹತ್ರ ಇದ್ದೀನಿ. ಅಮ್ಮ ಮತ್ತೆ ತಂಗಿ ಬರ್ತಾ ಇದ್ದಾರೆ. ನಾನು ಫಸ್ಟ್ ಟೈಮ್ ಈ ಥರ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ತುಂಬಾ ಖುಷಿ ಆಗ್ತದೆ. ಇವಾಗ ಸ್ವಲ್ಪ ಕಾಣಿಸ್ತಿರ್ಬೋದು, ಫಾಗ್ ಕಡಿಮೆ ಆಗಿದೆ. ಇವಾಗ ಜಾಸ್ತಿ ಬರ್ತಿದೆ, ಖುಷಿ ಆಗ್ತದೆ. ಸೊ ನೋಡಿ, ಇದು ಒಂಥರ ಅಗ್ರಸ್ತಂಭ ತರ, ಗೊತ್ತಿಲ್ಲ ಏನಿದು ಅಂತ. ಸೊ ಅಲ್ಲಿ ನಮ್ಮ ಅಪ್ಪ ಅಮ್ಮ ಬರ್ತಾ ಇದ್ದಾರೆ ಕಡ್ಡಿ ಹಿಡ್ಕೊಂಡು. ಸೊ ದಿಸ್ ಇಸ್ ಅವರ್ ಸ್ಟೆಪ್. ನೋಡ್ರಿ, 2 ಮುತ್ತುಗಳು. ನಾನು ಇವತ್ತು ಶಿವಗಂಗೆ ಬೆಟ್ಟನ ಫುಲ್ ಹತ್ತಿದ್ದೀನಿ. ಸೊ ಇಲ್ಲೆಲ್ಲ ಕ್ಲೌಡ್ ಎಲ್ಲ ಇದೆ. ಕ್ಲೌಡ್ ನಮ್ಮ ಕೆಳಗಡೆನೂ ಇದೆ, ಮೇಲ್ಗಡೆನೂ ಇದೆ. ಸೊ ನನಗೆ ತುಂಬ ಖುಷಿ ಆಗ್ತಾ ಇದೆ. ಇಲ್ಲಿದೆ ನೋಡಿ, ಫುಲ್ ಕ್ಲೌಡ್ಸ್. ಈಗ ಜಾಸ್ತಿ ಫಾಗ್ ಬಂದಿರೋದಕ್ಕೆ ಫುಲ್ ಚಳಿ ಆಗ್ತಾ ಇದೆ. ಯಾಕಂದ್ರೆ ಇಲ್ಲಿ ಫುಲ್ ಕ್ಲೌಡ್ ಆಗಿರೋದು ನೀವು ನೋಡ್ಬೋದು. ಫುಲ್ ಏನು ಕಾಣಿಸ್ತಾನೆ ಇಲ್ಲ, ಫುಲ್ ಅಷ್ಟು ಚಳಿ ಆಗೋಗ್ಬಿಡಿದೆ. ಫುಲ್ ಜಾಸ್ತಿ ಫಾಗ್ ಬಂದಿರೋದಕ್ಕೆ ಏನು ಕಾಣಿಸ್ತಾ ಇಲ್ಲ, ಬರೀ ವೈಟ್ ಕಾಣಿಸ್ತಾ ಇದೆ. ಬನ್ನಿ ಈಗ ಈ ಕಡೆ ನೋಡೋಣ. ವಾ, ನೋಡಿ ಫಾಗ್ ಆಗಿರೋದಕ್ಕೆ ಫುಲ್ ಏನು ಕಾಣಿಸ್ತಾ ಇಲ್ಲ, ಫುಲ್ ವೈಟ್ ಕಾಣಿಸ್ತಾ ಇದೆ. ಯಾರೋ ಒಂದು ಅಂಕಲು ನಮಗೋಸ್ಕರ ಬೂಸ್ಟ್ ಕೊಟ್ಟಿದ್ದಾರೆ ನೋಡಿ. ಥ್ಯಾಂಕ್ ಯು. ಬಿಸಿದು ಅಮ್ಮ ಆಗ್ತಿಲ್ಲ, ಫುಲ್ ಬಿಸಿ ಐತೆ. ಈಗ ಮೋಡಗಳು ಜಾಸ್ತಿ ಜೋರಾಗಿ ಬರ್ತಾ ಇದೆ. ಅಲ್ಲಿ ನೋಡಿ ಫುಲ್ ಏನು ಕಾಣಿಸ್ತಾ ಇಲ್ಲ, ಫುಲ್ ಮೋಡಗಳಿದಾವೆ. ಅಲ್ಲಿ ಫುಲ್ ಕ್ಲೌಡಿ ಆಗಿದೆ. ನಮ್ಮ ಅಕ್ಕ ಅಲ್ಲಿ ಚಿರುಮುರಿಗೋಸ್ಕರ ಆಳ್ತಾ ಇದೆ ನೋಡಿ.
ಹಾಯ್ ಫ್ರೆಂಡ್ಸ್, ಇದು ಶಾಂತಲಾ ಡ್ರಾಪ್. ರಾಜ ವಿಷ್ಣುವರ್ಧನನ ಹೆಂಡತಿ ಶಾಂತಲಾ ಇಲ್ಲಿ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡಿದ್ಲು. ನೋಡಿ ವ್ಯೂ ಹೆಂಗಿದೆ, ತುಂಬಾ ಚೆನ್ನಾಗಿದೆ. ಫುಲ್ ಚಳಿ ಚಳಿ ಚಳಿಯಾಗಿ. ಸೊ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ವ್ಯೂ. ಫುಲ್ ಚಳಿ ಚಳಿಯಾಗಿ, ಕ್ಲೌಡ್ ಎಲ್ಲ ಫುಲ್ ಇದಾಗಿದೆ, ಫುಲ್ ಹರ್ಕೊಂಡಿದೆ. ಏನು ಕಾಣಿಸ್ತಾ ಇಲ್ಲ ಈಗ, ಬರೀ ವೈಟ್ ಕಾಣಿಸ್ತಾ ಇದೆ. ಈಗ ಒಂದ್ ಸ್ವಲ್ಪ ಕ್ಲಿಯರ್ ಆಗ್ತಾ ಇದೆ ಎಲ್ಲ ಕ್ಲೌಡ್ಸ್ ಎಲ್ಲ. ಇವಾಗ ಎಲ್ಲ ಆ ಕಡೆ ಮುಂದೆ ಹೋಗ್ತಿದೆ. ಇಲ್ಲಿ ನೋಡಿ, ಅಲ್ಲಿ ಮಂಗಗಳು ಹೆಂಗ್ ಓಡಾಡ್ತಾ ಇದಾವೆ, ಕೋತಿಗಳು ನೋಡಿ. ಅಲ್ಲೊಂದ್ ಕೋತಿ, ಇಲ್ಲಿ 3 ಕೋತಿ ಹೋಗ್ತಾ ಇದಾವೆ. ಬ್ಯಾಗ್ ಏನಾದ್ರು ಇದ್ರೆ ಜಿಪ್ ತೆಗ್ದು ಕಿತ್ಕೊಂಡ್ ಬಿಡ್ತವೆ. ಅಲ್ಲೊಂದ್ ಕೋತಿ ಮರಿ ಬರ್ತಾ ಇದೆ ನೋಡಿ, ಎಷ್ಟು ಕ್ಯೂಟ್ ಆಗಿದೆ. ಬ್ಯಾಗ್ ಇದ್ರೆ ಬ್ಯಾಗ್ ಎಲ್ಲ ಹಿಂದಕ್ಕೆ ಹಾಕೋಬೇಡಿ, ಯಾಕಂದ್ರೆ ಜಿಪ್ ತೆಗ್ದು ಅದೇನ್ ಬೇಕಾದ್ರೂ ಚೆಕ್ ಮಾಡಿ ತಗೋಬಹುದು. ಸೊ ಅದಕ್ಕೆ ಮುಂದಗಡೆ ಹಾಕೊಳ್ಳಿ. ಅಲ್ಲೊಂದ್ ಚಿಕ್ಕ ಬಂಡೆ ಇತ್ತು, ಅಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಚೆನ್ನಾಗಿ ವ್ಯೂ ಕಾಣಿಸುತ್ತೆ. ನಾನು ಹತ್ತುತ್ತಾ ಇದ್ದೆ, ಅಲ್ಲಿಂದ ತುಂಬಾ ಚೆನ್ನಾಗಿ ವ್ಯೂ ಕಾಣಿಸ್ತಿದೆ. ಅವಾಗ್ಲೇ ಎಷ್ಟು ಮೋಡಗಳಿದ್ವು, ಈಗ ಒಂಚೂರು ಕ್ಲಿಯರ್ ಆಗಿದೆ. ಎಲ್ಲ ವ್ಯೂ ಎಲ್ಲ ನೋಡ್ಬೋದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಫುಲ್ ಎಲ್ಲ ಕ್ಲಿಯರ್ ಆಗಿ ಹೋಗ್ಬಿಟ್ಟಿದೆ. ಬರೀ ಮೇಲ್ಗಡೆ ಅಷ್ಟೇ ಕ್ಲೌಡ್ ಇದೆ, ಆದ್ರೂ ಇನ್ನ ಗಾಳಿ ಬೀಸ್ತಾ ಇದೆ. ಒಂದ್ ಸ್ವಲ್ಪ ಬಿಸಿಲು ಇದೆ, ಒಂದ್ ಸ್ವಲ್ಪ ಗಾಳಿ ಬೀಸ್ತಾ ಇದೆ. ಈಗ ಒಂದ್ ಸ್ವಲ್ಪ ಜಾಸ್ತಿ ಆಯ್ತು ಬಿಸಿಲು. ಟಚ್ ಮೀ ನಾಟ್. ಅವಾಗಲೇ ನೋಡಿದ್ರಲ್ಲ ವಿಡಿಯೋದಲ್ಲಿ ಬಸವಣ್ಣ, ಅದೇ ನೋಡಿ ಅಲ್ಲಿ ಕಾಣಿಸ್ತಾ ಇರೋದು. ದೂರದಿಂದ ಈ ತರ ಕಾಣಿಸುತ್ತೆ. ನಾವು ಅಲ್ಲಿವರೆಗೂ ಮಕ್ಕಳನ್ನ ಕರ್ಕೊಂಡು ಹತ್ತಿದ್ವಿ. ಫುಲ್ ಮೇಲ್ಗಡೆ ಹೋದಾಗ ಈ ತರ ವ್ಯೂ ಇರುತ್ತೆ. ಮತ್ತೆ ಒಂದು ದೇವಸ್ಥಾನ ಇದೆ, ಅದೇ ಈ ದೇವಸ್ಥಾನ. ಮತ್ತೆ ಹಿಂದಗಡೆ ಇನ್ನೊಂದು ಸೈಡಲ್ಲಿ ಶಾಂತಲಾ ಡ್ರಾಪ್ ಇದೆ. ಮತ್ತೆ ಬರ್ಬೇಕಾದ್ರೆ ನಾವು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ತುಂಬ ಕಡಿದಾಗಿತ್ತು. ಮತ್ತೆ ಮಕ್ಳನ್ನ ಬೇರೆ ಕರ್ಕೊಂಬರ್ಬೇಕಿತ್ತಲ್ಲ. ಬರ್ಬೇಕಾದ್ರೆ ಒಳಕಲ್ ತೀರ್ಥ ನೋಡೋಣ ಅಂತ ಅನ್ಕೊಂಡಿದ್ವಿ. ಇಲ್ಲಿ ಬಂದು ನೋಡಿದ್ರೆ ತುಂಬಾ ಜನ ಇದ್ರು, ನೋಡೋಕ್ಕಾಗಲಿಲ್ಲ, ಹೋಗಕ್ಕೂ ಆಗ್ಲಿಲ್ಲ ನಮ್ಗೆ. ಅಷ್ಟು ಕ್ಯೂ ಅಲ್ಲಿ ಮಕ್ಳನ್ನ ಕರ್ಕೊಂಡು, ಮಕ್ಳು ಬೇರೆ ಸುಸ್ತಾಗಿದ್ರು, ಹೋಗಕ್ಕಾಗ್ಲಿಲ್ಲ. ಹೋಗ್ಬೇಕಾದ್ರೆ ಇದು ಫಸ್ಟ್ ಸಿಗುತ್ತೆ, ಬಟ್ ನಾವು ಬರ್ಬೇಕಾದ್ರೆ ಹೋದ್ವಿ ಅಲ್ಲಿಗೆ. ಇದ್ರ ಹೆಸರು ಎಮ್ಮೆ ಬಸವಣ್ಣ ಅಂತ ಕರೀತಾರೆ. ನಮ್ಮ ಮಕ್ಕಳು ಅಲ್ಲೆಲ್ಲ ಹೋಗಿ ಫೋಟೋ ತೆಗೆಸ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿತ್ತು. ಯಾರ್ಯಾರಿಗೆ ಈ ವಿಡಿಯೋ
ವಿಡಿಯೋ ಇಷ್ಟ ಆಗಿದೆಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.